ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಭೀಕರ ಸ್ವರೂಪ ಪಡ್ಕೊಂಡಿದೆ. ಈಗ ನಿರಂತರ 9ನೇ ದಿನವೂ ಇರಾನ್ ಮೇಲೆ ಅಮೆರಿಕ ಬಾಂಬಿಂಗ್ ಮಾಡಿದೆ. ಇರಾನ್ನ ಮಿಲಿಟರಿ ಕಮಾಂಡ್ ಸೆಂಟರ್ಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮೇಲೆ ಅಮೆರಿಕ ಮಿಸೈಲ್ಸ್ ಹಾಕಿದೆ. ಕಮ್ಯುನಿಕೇಷನ್ ನೆಟ್ವರ್ಕ್, ಮಿಸೈಲ್ ಮತ್ತು ಡ್ರೋನ್ ಉಡಾವಣಾ ಕೇಂದ್ರಗಳನ್ನು ಧ್ವಂಸ ಮಾಡಿದೆ. ಅಮೆರಿಕದ ಈ ದಾಳಿಗಳಿಂದ ಇರಾನ್ನ ಖೂಜಸ್ತಾನ್ ಪ್ರಾಂತ್ಯದಲ್ಲಿ ಭಾರೀ ಸ್ಫೋಟಗಳಾಗಿವೆ. ಮಶಹರ್ ಮತ್ತು ಬಂದರ್ ಇಮಾಮ್ ಖೊಮೇನಿ ನಗರಗಳಲ್ಲೂ ಕೂಡ ಅಮೆರಿಕ ಬಾಂಬ್ ಹಾಕಿದೆ. ಇತ್ತ ನೈಋತ್ಯ ಇರಾನ್ನ ಖೋರ್ಮೋಜ್ ಪಟ್ಟಣದ ಮೇಲೂ ಕೂಡ ಅಮೆರಿಕ ಮಿಸೈಲ್ ಹಾಕಿದೆ. ಈ ದಾಳಿಯಿಂದ ಆ ಭಾಗಗಳಲ್ಲಿ ಸಂಪೂರ್ಣ ಪವರ್ ಕಟ್ ಆಗಿದೆ. ಹಾಗೆ ಇರಾನ್ನ ತಬ್ರೇಜ್, ಚಬಹಾರ್, ದಕ್ಷಿಣ ಪ್ರಾಂತ್ಯದ ದಶ್ತಿ, ಜಾಸ್ಕ್, ಸಿರಿಕ್ ನಗರಗಳು ಕೂಡ ದಾಳಿಗೆ ಒಳಗಾಗಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಕಮರ್ಷಿಯಲ್ ಹಡಗುಗಳ ಮೇಲಿನ ದಾಳಿ ತಡೆಯೋಕೆ ಈ ಅಟ್ಯಾಕ್ ಮಾಡಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಅಧ್ಯಕ್ಷ ಟ್ರಂಪ್ರ ಆದೇಶದ ಮೇರೆಗೆ ಅಮೆರಿಕನ್ ಸೇನೆ ಇದನ್ನು ಹೇಳಿದೆ. ಇತ್ತ ಅಮೆರಿಕದ ಈ ಸರಣಿ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಶುರು ಮಾಡಿದೆ. ಪಶ್ಚಿಮ ಇರಾನ್ನ ಖರ್ಮನ್ ಶಾ ಪ್ರಾಂತ್ಯದಲ್ಲಿ ಅಮೆರಿಕದ ದುಬಾರಿ ಡ್ರೋನ್ ಅನ್ನು ಹೊಡೆದು ಹಾಕಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅಮೆರಿಕದ MQ-9 ಡ್ರೋನ್ ಅನ್ನು ಹೊಡೆದು ಹಾಕಿದೀವಿ ಅಂತ IRGC ಹೇಳಿದೆ. ಇದರೊಂದಿಗೆ ಜೋರ್ಡನ್ನ ಅಕಾಬಾ ಏರ್ಪೋರ್ಟ್ ಮೇಲೂ ಕೂಡ ಇರಾನ್ ಮಿಸೈಲ್ ಹಾಕಿದೆ. ಅಲ್ಲಿನ ಅಮೆರಿಕದ C-17 ಮತ್ತು P-8 ವಿಮಾನಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ IRGC ಹೇಳಿದೆ. ಅಷ್ಟೇ ಅಲ್ಲ, ಜೋರ್ಡನ್ನ ಅಲ್ ಅಜ್ರಕ್ ಬೇಸ್ನಲ್ಲಿದ್ದ 20 ಸೇನಾ ಹ್ಯಾಂಗರ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತಲೂ ಇರಾನ್ ಹೇಳಿದೆ. ಇನ್ನು ಕುವೈತ್ನಲ್ಲಿರುವ ಅಮೆರಿಕದ ಅಲಿ ಅಲ್ ಸಲೇಮ್ ಏರ್ಬೇಸ್ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಅಮೆರಿಕದ ರೆಡಾರ್ ಸಿಸ್ಟಮ್ ಮತ್ತು MQ-9 ಡ್ರೋನ್ಗಳಿದ್ದ ಜಾಗಕ್ಕೆ ಬೆಂಕಿ ಇಟ್ಟಿದ್ದೀವಿ ಅಂತ ಕ್ಲೇಮ್ ಮಾಡಿದೆ. ಇತ್ತ ಇರಾನ್ನ ಸರಣಿ ದಾಳಿಯಿಂದ ಬಹ್ರೇನ್ನಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿದ್ವು. ಜನರು ಸೇಫ್ ಆಗಿರೋ ಜಾಗಕ್ಕೆ ಓಡ್ ಹೋಗಿ ಅಂತ ಬಹ್ರೇನ್ ಸರ್ಕಾರ ಅಲರ್ಟ್ ಕೂಡ ಕೊಡ್ತು. ಇನ್ನೊಂದು ಕಡೆ ಇರಾಕ್ನಲ್ಲಿ ಅಮೆರಿಕದ ಯೋಧರೊಬ್ಬರು ಸಾವನ್ನಪ್ಪಿದ್ದಾರೆ. ಇರಾನ್ ಡ್ರೋನ್ ಅನ್ನ ನಿಷ್ಕ್ರಿಯಗೊಳಿಸುವಾಗ ಈ ಸಾವು ಉಂಟಾಗಿದೆ ಅಂತ ಅಮೆರಿಕ ಸೇನೆ ಹೇಳಿದೆ. ಮತ್ತೊಬ್ಬ ಯೋಧಂಗೂ ಗಾಯಗಳಾಗಿವೆ. ಈ ಮೂಲಕ ಇರಾನ್ ಯುದ್ಧದಲ್ಲಿ ಇಲ್ಲಿವರೆಗೂ 17 ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಂತಾಗಿದೆ. ಇತ್ತ ಹೊರ್ಮುಜ್ ಜಲಸಂಧಿಯನ್ನ ಒತ್ತೆಯಾಳಾಗಿಟ್ಕೊಂಡಿರೋ ಇರಾನ್ ಮತ್ತೊಂದು ದೊಡ್ಡ ನಿರ್ಧಾರವನ್ನ ಘೋಷಿಸಿದೆ. ಈ ಮಾರ್ಗದಲ್ಲಿ ಇನ್ಮುಂದೆ ಒಂದು ಹನಿ ತೈಲ ಕೂಡ ಹೋಗಲ್ಲ ಅಂತ ಹೇಳಿದೆ. ಈ ಭಾಗದಲ್ಲಿ ಅಮೆರಿಕದ ಆಕ್ರಮಣ ನಿಲ್ಲೋವರೆಗೂ ಕೂಡ ಜಲಮಾರ್ಗ ಸೇಫ್ ಆಗಿರೋದಿಲ್ಲ. ಕಚ್ಚಾ ತೈಲ, ಗ್ಯಾಸ್ ಮತ್ತು ರಸಗೊಬ್ಬರ ಸಾಗಾಟಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಇರಾನ್ನ IRGC ಹೇಳಿದೆ. ಇದರ ಮಧ್ಯೆ ಹೊರ್ಮುಜ್ ಜಲಸಂಧಿಯಲ್ಲಿ ಮತ್ತೆರಡು ತೈಲ ನೌಕೆಗಳು ಸ್ಫೋಟಗೊಂಡಿವೆ. ಅಪಾಯಕಾರಿ ಮಾರ್ಗದಲ್ಲಿ ಹೋಗ್ತಿದ್ದಾಗ ಈ ಸ್ಫೋಟ ಆಗಿದೆ. ಸದ್ಯ ಆ ಹಡಗುಗಳು ಮುಂದಕ್ಕೆ ಹೋಗದೆ ಅಲ್ಲೇ ನಿಂತ್ಕೊಂಡಿವೆ ಅಂತ IRGC ಕ್ಲೇಮ್ ಮಾಡಿದೆ. ಅಲ್ಲದೆ ಅಮೆರಿಕನೇ ಬಲವಂತವಾಗಿ ಈ ಹಡಗುಗಳನ್ನ ಡೇಂಜರ್ ದಾರಿಗೆ, ಡೇಂಜರ್ ಅಂದ್ರೆ ಏನು, ಸುನಾಮಿ ಬಂತ, ಇರಾನ್ ಅವರೇ ಇಟ್ಟಿರೋ ನೆಲ ಬಾಂಬ್ಗಳು ಅಥವಾ ಸಮುದ್ರ ಸ್ಫೋಟಕಗಳು ನೀರಿನ ಅಡಿಯಲ್ಲಿ, ಅಲ್ಲಿ ಅಮೆರಿಕನೇ ಆ ದಾರಿಲೆಲ್ಲ ಹೋಗಕ್ಕೆ ಹೇಳ್ತು. ನಾವು ಹೇಳಿಲ್ವಾ ಹೋಗಬೇಡಿ, ಎಲ್ಲಿ ಇಟ್ಟಿದ್ದೀವಿ ಎಲ್ಲಿ ಇಟ್ಟಿಲ್ಲ ಅಂತ ನಮಗೆ ಮಾತ್ರ ಗೊತ್ತು, ನಾವು ಹೇಳ್ದಂಗೆ ಕೇಳಿದ್ರೆ ನಾವು ಮಾತ್ರ ಹೇಳಿದ್ದಾರೆ, ನೀವು ಹೋದರೆ ಬಚಾವು ಅಂತ ಹೇಳಿರ್ಲಿಲ್ವಾ. ಈಗ ನೋಡಿ ಅಮೆರಿಕ ಎಲ್ಲ ಹೋಗಿ ಪರವಾಗಿಲ್ಲ ಅಂತ ಕಳಿಸಿ ಹಡಗು ಡ್ಯಾಮೇಜ್ ಆಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಅಗೇನ್ ಈ ಸಲ ಕೂಡ ಇರಾನ್ ಯಾವ ದೇಶದ ಹಡಗು, ಎಷ್ಟು ಜನ ಇದ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದಕ್ಕೂ ಮುನ್ನ ಬ್ರಿಟನ್ನ ಮ್ಯಾರಿಟೈಮ್ ಟ್ರೇಡ್ ಆರ್ಗನೈಸೇಷನ್ ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿತ್ತು. ಒಮಾನ್ ಭಾಗದಲ್ಲಿ ಕಡಲಲ್ಲಿ ಹಡಗಿಗೆ ಬೆಂಕಿ ಬಿದ್ದಿದೆ ಅಂತ ಅಲರ್ಟ್ ಮಾಡಿತ್ತು. ಇನ್ನು ಇರಾನ್ ದಾಳಿ ವಿಚಾರವಾಗಿ ಟ್ರಂಪ್ ಮತ್ತೆ ಮಾತನಾಡಿದ್ದಾರೆ. ಇರಾನ್ ಮೇಲೆ ಇನ್ನಷ್ಟು ಭೀಕರವಾಗಿ ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮೃತಪಟ್ಟ ಅಮೆರಿಕದ 3 ಯೋಧರ ಗೌರವಾರ್ಥವಾಗಿ ಈ ದಾಳಿ ಮಾಡಲಾಗಿದೆ. ನಮ್ಮ ಯೋಧರ ಸಾವಿನಿಂದ ನಮಗೆ ಬೇಸರ ಆಗಿದೆ. ಇರಾನ್ ಕೈಗೆ ಅಣ್ವಸ್ತ್ರ ಸಿಗಬಾರದು ಅನ್ನೋ ಕಾರಣಕ್ಕೆ ನಮ್ಮ ಯೋಧರು ಹೋರಾಡ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಸೆವೆನ್ ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಸ್ಪೆಷಲ್ ಟೂರ್ ಆಯೋಜನೆ ಮಾಡಿದ್ದಾರೆ. ಇಲ್ಲೆಲ್ಲ ಹೋಗೋದಿರುತ್ತೆ ನೋಡಿ, ಪ್ಲೇಸಸ್ ಇಲ್ಲಿದೆ. ಹಾಗೂ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಎಕ್ಸ್ಟ್ರಾ ಏನು ನಿಮಗೆ ಖರ್ಚಿರಲ್ಲ. ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ ಸ್ಟೇ, ಎವ್ರಿಥಿಂಗ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಇತ್ತ ಇರಾನ್ಗೆ ಇಸ್ರೇಲ್ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಮೇಲೇನಾದರೂ ಇರಾನ್ ದಾಳಿ ಮಾಡಿದ್ರೆ ಆ ಕ್ಷಣವೇ ನಿಮ್ಮನ್ನ ಸರ್ವನಾಶ ಮಾಡ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಹೇಳಿದ್ದಾರೆ. ಇರಾನ್ ಜೋರ್ಡನ್ನ ಅಕಾಬಾ ನಗರದ ಮೇಲೆ ಮಿಸೈಲ್ ದಾಳಿ ಮಾಡಿತ್ತು. ಆಗ ಜೋರ್ಡನ್ ಮತ್ತು ಇಸ್ರೇಲ್ ಪಡೆಗಳು ಜಂಟಿಯಾಗಿ ಆ ಮಿಸೈಲ್ ಅನ್ನ ಹೊಡೆದು ಹಾಕಿದ್ವು. ಈ ಅಕಾಬಾ ನಗರ ಇಸ್ರೇಲ್ನ ಎಲಿಯಟ್ ಗಡಿಗೆ ಹೊಂದ್ಕೊಂಡಿದೆ. ಇದು ನಮಗೆ ಕೊಡ್ತಿರೋ ಪ್ರಚೋದನೆ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಈ ಯುದ್ಧದಲ್ಲಿ ಅಮೆರಿಕ ತನ್ನ ನಿಲುವನ್ನ ಬದಲಿಸಿದ್ರು, ಹಿಂದೆ ಸರಿದ್ರು, ನಾವು ಮಾತ್ರ ಫುಲ್ ಫೋರ್ಸ್ ನಿಂದ ಹೊಡೆಯಬೇಕಾಗುತ್ತೆ, ಹುಷಾರ್ ಅಂತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಯಾಲ್ ಜಮೀರ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೋರ್ಡನ್ ಮೇಲಿನ ದಾಳಿಯನ್ನ ನಾವು ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೇವೆ. ನಮಗೆ ಹಾನಿ ಮಾಡೋರ ವಿರುದ್ಧ ನಾವು ಭೀಕರವಾಗಿ ಪ್ರತಿದಾಳಿ ಮಾಡ್ತೇವೆ. ಯಾವ ಕ್ಷಣದಲ್ಲಾದ್ರೂ ಮತ್ತೆ ಯುದ್ಧ ಶುರು ಮಾಡೋಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಎಲ್ಲಿದ್ದಾರೆ ಅನ್ನೋ ಅನುಮಾನಗಳು ಮತ್ತಷ್ಟು ದಟ್ಟವಾಗ್ತಾ ಇದೆ. ಈಗ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಾನೇ ಮುಜ್ತಬಾರನ್ನ ನೋಡಿಲ್ಲ ಅಂತ ಹೇಳಿದ್ದಾರೆ. ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಮುಖಾಮುಖಿ ಭೇಟಿಯಾಗಿಲ್ಲ, ಬೆರಳೆಣಿಕೆಯಷ್ಟು ಜನ ಮಾತ್ರ ಅವ್ರನ್ನ ನೋಡ್ತಾ ಇದ್ದಾರೆ ಅಂತ ಅರಾಕ್ಚಿ ಹೇಳಿದ್ದಾರೆ. ಅಬ್ಬಾಸ್ ಅರಾಕ್ಚಿ ಮಾತುಕತೆಯ ಮುಖ
ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಇರಾನ್ ಪರವಾಗಿ ಮಾತಾಡ್ತಿರೋ ವ್ಯಕ್ತಿ, ಅವ್ರಿಗೆ ನೋಡಕ್ ಬಿಟ್ಟಿಲ್ಲ ಅಂದ್ರೆ ಈ ಮೊಜ್ತಬ. ಜೊತೆಗೆ ಯುದ್ಧ ಭೂಮಿಯಲ್ಲಿ ನಮ್ಮ ಕೈ ಮೇಲಾದಾಗ ಮಾತ್ರ ಅಮೆರಿಕದೊಂದಿಗಿನ ಯುದ್ಧ ನಿಲ್ಲಿಸ್ತೀವಿ, ಅಲ್ಲಿ ತನಕ ಫೈಟ್ ಮಾಡ್ತಾ ಇರ್ತೀವಿ ಅಂತಾನೂ ಹೇಳಿದ್ದಾರೆ. ಇನ್ನು ಯುದ್ಧದಲ್ಲಿರೋ ಇರಾನ್ ಒಳಗಡೆ ಮತ್ತೆ ಭೂಕಂಪ ಆಗಿದೆ. ಪಶ್ಚಿಮ ಇರಾನ್ನ ಖರ್ಮನ್ ಶಾ ಪ್ರಾಂತ್ಯದ ಖುಜ್ರಾನ್ ಬಳಿ ಭೂಮಿ ನಡುಗಿದೆ. ರಿಕ್ಟರ್ ಮಾಪಕದಲ್ಲಿ 5.2 ತೀವ್ರತೆ ದಾಖಲಾಗಿದೆ. ಭೂಮಿಯಿಂದ ಕೇವಲ 8 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯ ಯಾವುದೇ ಪ್ರಾಣಾಪಾಯ ಅಥವಾ ಆಸ್ತಿಪಾಸ್ತಿ ನಷ್ಟ ಆಗಿರೋ ಬಗ್ಗೆ ರಿಪೋರ್ಟ್ ಆಗಿಲ್ಲ. ಇನ್ನು ಇರಾನ್ ಯುದ್ಧ ತೀವ್ರವಾಗ್ತಿರೋದ್ರಿಂದ ಭಾರತ ಅಲರ್ಟ್ ಆಗಿದೆ. ಇರಾನ್ಗೆ ಹೋಗೋ ಪ್ಲಾನ್ ಇದ್ರೆ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಎಲ್ಲರಿಗೂ ಅಡ್ವೈಸರಿ ಜಾರಿ ಮಾಡಿದೆ ಟೆಹರಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ. ಜೊತೆಗೆ ಆಲ್ರೆಡಿ ಇರಾನ್ನಲ್ಲಿರೋ ಎಲ್ಲ ಭಾರತೀಯರು ಸಿಕ್ಕಿದ ಫ್ಲೈಟ್ ಹತ್ತಿ ಕಮರ್ಷಿಯಲ್ ಫ್ಲೈಟ್ಗಳ ಹತ್ಕೊಂಡು ನೀವು ಆದಷ್ಟು ಬೇಗ ಅಲ್ಲಿಂದ ಬಂದುಬಿಡಿ ಅಂತಲೂ ಕೂಡ ಹೇಳಿದ್ದಾರೆ. ಅನಿವಾರ್ಯವಾಗಿ ಇರಾನ್ನಲ್ಲೇ ಉಳಿಯೋ ಅವಶ್ಯಕತೆ ನಿಮಗಿದ್ರೆ ಅಂತ ಭಾರತೀಯರು ಎಚ್ಚರಿಕೆಯಿಂದ ಇರಿ. ಹಾಗೆ ದಕ್ಷಿಣ ಕರಾವಳಿ ಸೇರಿದ ಹಾಗೆ ಮಿಲಿಟರಿ ಆಕ್ಟಿವಿಟಿ ಜಾಸ್ತಿ ಇರೋ ಜಾಗಗಳಿಗೆ ಹೋಗಬೇಡಿ. ಪರಿಸ್ಥಿತಿ ಬಗ್ಗೆ ತಿಳಿಯೋಕೆ ನ್ಯೂಸ್ ನೋಡ್ತಾ ಇರಿ. ಸ್ಥಳೀಯ ಅಧಿಕಾರಿಗಳ ಸೂಚನೆ ಪಾಲಿಸಿ ಅಂತ ಭಾರತೀಯ ಎಂಬೆಸಿ ಹೇಳಿದೆ. ಹೆಲ್ಪ್ಲೈನ್ ನಂಬರ್ಸ್ ಅನ್ನ ಕೂಡ ಅವರು ಶೇರ್ ಮಾಡಿದ್ದಾರೆ. ಇನ್ನು ಯುದ್ಧದ ನಡುವೆ ಇರಾನ್ ನಮ್ಮೊಂದಿಗೆ ಮಾತುಕತೆ ನಡೆಸೋಕೆ ಬಯಸ್ತಾ ಇದೆ ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಹಲವು ಡಿಪ್ಲೊಮ್ಯಾಟಿಕ್ ಚಾನೆಲ್ಗಳ ಮೂಲಕ ಇರಾನ್ ಮಾತುಕತೆಯ ಸಂದೇಶ ಕಳಿಸ್ತಾ ಇದೆ ಅಂತ ರೂಬಿಯೋ ಹೇಳಿದ್ದಾರೆ. ಇನ್ನು ಜೂನ್ 17ನೇ ತಾರೀಕು ಯುಎಸ್ ಹಾಗೂ ಇರಾನ್ ನಡುವೆ ಟೆಂಪರರಿ ಅಗ್ರಿಮೆಂಟ್ ಆದಾಗ ಅಮೆರಿಕ 1 ತಿಂಗಳ ಮಟ್ಟಿಗೆ ಆಯಿಲ್ ನಿರ್ಬಂಧ ಸಡಿಲ ಮಾಡಿತ್ತು. ಇದೇ ಗ್ಯಾಪ್ನಲ್ಲಿ ಇರಾನ್ ಬರೋಬ್ಬರಿ $6 ಬಿಲಿಯನ್ ಬೆಲೆಯ 70 ಮಿಲಿಯನ್ ಬ್ಯಾರೆಲ್ ಆಯಿಲ್ ಅನ್ನ ಚೀನಾಗೆ ಸಪ್ಲೈ ಮಾಡಿದೆ. ಜೂನ್ ಕಡೆಯಲ್ಲಿ ಡಯೋನಾ, ಹಿರೋಟು, ಸೋನಿಯಾವನ್ ಮತ್ತು ಸ್ಟ್ರೀಮ್ ಸೇರಿ ಸುಮಾರು 20 ಆಯಿಲ್ ಟ್ಯಾಂಕರ್ಗಳು ಮಲೇಷ್ಯಾ ಕರಾವಳಿಗೆ ಹೋಗಿವೆ. ಅಲ್ಲಿನ ಈಸ್ಟರ್ನ್ ಔಟರ್ ಪೋರ್ಟ್ ಲಿಮಿಟ್ಸ್ನಲ್ಲಿ ಸಮುದ್ರದಲ್ಲೇ ಬೇರೆ ಬೇರೆ ಟ್ಯಾಂಕರ್ಗಳಿಗೆ ಆಯಿಲ್ ಶಿಫ್ಟ್ ಮಾಡಿ ಅಮೆರಿಕಾಗೆ ಡೌಟ್ ಬರದಂತೆ ಚೈನಾ ರಿಫೈನರಿಗಳಿಗೆ ಅದನ್ನು ಕಳಿಸ್ಕೊಡ್ಲಾಗಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ಹಾಗೂ UANI ರಿಪೋರ್ಟ್ಸ್ ಪ್ರಕಾರ ಕೇವಲ ಜೂನ್ ಸೆಕೆಂಡ್ ಹಾಫ್ನಲ್ಲೇ 50 ಮಿಲಿಯನ್ ಬ್ಯಾರೆಲ್ ಆಯಿಲ್ ಎಕ್ಸ್ಪೋರ್ಟ್ ಆಗಿದೆ. ಇರಾನ್ ಈ ದುಡ್ಡನ್ನ ಅಮೆರಿಕ ವಿರುದ್ಧ ಹೋರಾಡೋಕೆ ಬಳಸಿಕೊಳ್ಳುತ್ತೆ ಅಂತ ಈಗ ಆತಂಕ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕ ಹೊಡೆದಾಟದಿಂದ ತೈಲ ಬೆಲೆ $90 ಗಡಿಯನ್ನು ದಾಟಿದೆ. ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ 3% ರೈಸ್ ಆಗಿ $91 ಆಸುಪಾಸಲ್ಲಿತ್ತು. ಇನ್ನು ಫಿಫಾ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಅರ್ಜೆಂಟೀನಾವನ್ನು ಸೋಲಿಸಿ ಸ್ಪೇನ್ 2ನೇ ಬಾರಿ ಚಾಂಪಿಯನ್ ಆಗಿದೆ. ನ್ಯೂ ಜೆರ್ಸಿಯಲ್ಲಿ ನಡೆದ ಈ ಮ್ಯಾಚ್ನಲ್ಲಿ ಸ್ಪೇನ್ 1-0 ಅಂತರದಿಂದ ಗೆದ್ದಿದೆ. 106ನೇ ನಿಮಿಷದಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬಂದ ಫೆರಾನ್ ಟೋರೆಸ್ ಹೊಡೆದ ಗೋಲ್ನಿಂದ ಸ್ಪೇನ್ಗೆ ಈ ಗೆಲುವು ಸಿಕ್ಕಿದೆ. ಈ ಮ್ಯಾಚ್ ಪೂರ್ತಿ ಸ್ಪೇನ್ ಕಂಟ್ರೋಲ್ನಲ್ಲೇ ಇತ್ತು. ಅರ್ಜೆಂಟೀನಾದ 39 ವರ್ಷದ ಲಯನಲ್ ಮೆಸ್ಸಿಗೆ ಈ ಫೈನಲ್ ಮ್ಯಾಚ್ ತುಂಬಾ ನಿರಾಸೆ ಉಂಟು ಮಾಡಿದೆ. ಕಣ್ಣೀರು ಹಾಕಿದ್ದಾರೆ. 2016ರ ಕೋಪಾ ಅಮೆರಿಕಾ ಫೈನಲ್ನಲ್ಲಿ ಇದೇ ಸ್ಟೇಡಿಯಂನಲ್ಲಿ ಸೋತಾಗ ಮೆಸ್ಸಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಆಮೇಲೆ ಕಮ್ಬ್ಯಾಕ್ ಮಾಡಿ 2022ರ ವರ್ಲ್ಡ್ ಕಪ್ ಹಾಗೂ 2 ಕೋಪಾ ಅಮೆರಿಕಾ ಟ್ರೋಫಿಯನ್ನು ಗೆಲ್ಲಿಸಿದ್ರು. ಇನ್ನು ಈ ಮ್ಯಾಚ್ ಅನ್ನು ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹಾಗೂ ಫಿಫಾ ಚೀಫ್ ಗಿಯಾನಿ ಇನ್ಫ್ಯಾಂಟಿನೋ VIP ಬಾಕ್ಸ್ನಲ್ಲಿ ಕೂತು ನೋಡಿದ್ರು. ಟ್ರಂಪೇ ಸ್ಪೇನ್ಗೆ ಟ್ರೋಫಿ ಕೂಡ ಕೊಟ್ಟರು. ಇದೇ ವೇಳೆ ಸ್ಟೇಡಿಯಂನಲ್ಲಿದ್ದ ಜನ ಟ್ರಂಪ್ಗೆ ಅಪಮಾನ ಮಾಡಿದ್ದಾರೆ. ಟ್ರಂಪ್ ಗ್ರೌಂಡ್ಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಜನ ಜೋರಾಗಿ ಕೂಗಾಡಿದ್ದಾರೆ. ಹಾಗೆ ಸ್ಪೇನ್ ಟೀಮ್ ಟ್ರೋಫಿ ಎತ್ತೋ ಸೆಲೆಬ್ರೇಷನ್ ಟೈಮ್ನಲ್ಲಿ ಟ್ರಂಪ್ ಸ್ಟೇಜ್ ಮೇಲಿಂದ ಕೆಳಗೆ ಇಳಿಲಿಲ್ಲ. ಆಗ ಪ್ಲೇಯರ್ಸ್ ಟ್ರೋಫಿ ಎತ್ತಿ ಸೆಲೆಬ್ರೇಟ್ ಮಾಡೋ ಫೋಟೋ ಆಪ್ ಟೈಮ್ನಲ್ಲಿ ಟ್ರಂಪ್ಗೆ ಸ್ವಲ್ಪ ಸೈಡಿಗೆ ಬನ್ನಿ ಅಂತ ಫಿಫಾ ಚೀಫ್ ಇನ್ಫ್ಯಾಂಟಿನೋ ಸನ್ನೆ ಮಾಡಿದ್ರು. ಆದರೆ ಟ್ರಂಪ್ ಮಾತ್ರ ಅಲ್ಲೇ ನಿಂತು ತಮ್ಮ ಸಿಗ್ನೇಚರ್ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರು. ಇದನ್ನ ನೋಡಿ ಇನ್ಫ್ಯಾಂಟಿನೋ ಮುಜುಗರದಿಂದ ನಕ್ಕು ತಾವೇ ಸೈಡಿಗೆ ಹೋದ್ರು. ಸದ್ಯ ಟ್ರಂಪ್ ಸ್ಟೇಜ್ ಮೇಲೆ ನಿಂತಿರೋ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇನ್ನು ಯುಕ್ರೇನ್ ರಾಜಧಾನಿ ಕಿಯವ್ ಮೇಲೆ ರಷ್ಯಾ ಭಾರಿ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದೆ. ಈ ಯುದ್ಧದಲ್ಲಿ ಇದೊಂದು ದೊಡ್ಡ ಅಟ್ಯಾಕ್ ಅಂತ ಹೇಳಲಾಗ್ತಿದೆ. ದಾಳಿಯಲ್ಲಿ ಒಬ್ಬರು ಪ್ರಾಣ ಬಿಟ್ಟಿದ್ದಾರೆ ಹಾಗೂ 16 ಜನ ಗಾಯಗೊಂಡಿದ್ದಾರೆ. ಸುಮಾರು 41 ಬೇರೆ ಬೇರೆ ರೀತಿಯ ಮಿಸೈಲ್ಗಳನ್ನ ರಷ್ಯಾ ಫೈರ್ ಮಾಡಿದೆ ಅಂತ ಯುಕ್ರೇನ್ ಏರ್ ಫೋರ್ಸ್ ಹೇಳಿದೆ. ಸದ್ಯ ಯುಕ್ರೇನ್ ಹತ್ರ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಶಾರ್ಟೇಜ್ ಇದೆ. ಹೀಗಾಗಿ ರಷ್ಯನ್ ಮಿಸೈಲ್ಗಳನ್ನ ಬ್ಲಾಕ್ ಮಾಡೋಕೆ ಯುಕ್ರೇನ್ ಕೈಲಿ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ಆದರೂ ಅಟ್ಯಾಕ್ನಲ್ಲಿ 18 ಮಿಸೈಲ್ಗಳನ್ನು ಹಾಗೂ 108 ಡ್ರೋನ್ಗಳನ್ನು ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳ್ಕೊಂಡಿದೆ. ಇನ್ನೊಂದು ಕಡೆ ಯುಕ್ರೇನ್ನ ದಕ್ಷಿಣ ಭಾಗದ ಒಡೆಸಾ ಕರಾವಳಿಯ ಬ್ಲ್ಯಾಕ್ ಸೀನಲ್ಲಿ ರಷ್ಯನ್ ಪಡೆಗಳು ದಾಳಿ ಮಾಡಿವೆ. ಕಾರ್ಗೋ ಹಡಗಿನ ಮೇಲೆ ದಾಳಿಯಾಗಿದ್ದು ಕನಿಷ್ಠ 5 ಪ್ರಾಣ ಕಳ್ಕೊಂಡಿದ್ದಾರೆ. ಗಿನಿ ಬಿಸಾವ್ ದೇಶದ ಫ್ಲಾಗ್ ಇದ್ದ ಈ ಹಡಗಲ್ಲಿ ಮೆಕ್ಕೆಜೋಳ ತುಂಬಲಾಗಿತ್ತು. ಇದರಲ್ಲಿ ಭಾರತ, ಸಿರಿಯಾದ 17 ಜನ ನಾವಿಕರು ಮತ್ತು ಒಬ್ಬ ಯುಕ್ರೇನ್ ಪ್ರಜೆ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ದಾಳಿಗೆ ತುತ್ತಾದ ಹಡಗಿನಿಂದ 8 ಜನರನ್ನ ಕಾಪಾಡಲಾಗಿದೆ. ಇನ್ನೂ 5 ಜನ ನಾಪತ್ತೆಯಾಗಿದ್ದಾರೆ. 5 ವರ್ಷಗಳಿಂದ ನಡೀತಾ ಇರೋ ಈ ಯುದ್ಧದಲ್ಲಿ ಯುಕ್ರೇನ್ನ ದಕ್ಷಿಣ ಭಾಗದಲ್ಲಿರೋ ಡೀಪ್ ವಾಟರ್ ಪೋರ್ಟ್ಗಳ ಮೇಲೆ ಇತ್ತೀಚೆಗೆ ರಷ್ಯಾ ತನ್ನ ದಾಳಿಯನ್ನ ಜಾಸ್ತಿ ಮಾಡಿದೆ.
ಈ ಪೋರ್ಟ್ಗಳೇ ಯುಕ್ರೇನ್ನ ಬಹುಪಾಲು ಧಾನ್ಯ ಹಾಗೂ ಇತರ ಪ್ರಮುಖ ಕಾರ್ಗೋಗಳನ್ನು ಹ್ಯಾಂಡಲ್ ಮಾಡೋದು. ಇನ್ನು ಪಾಕಿಸ್ತಾನದ ಉಗ್ರರು ತಮ್ಮ ಉಗ್ರ ಸಂಘಟನೆಗಳನ್ನ ಎಕ್ಸ್ಪ್ಯಾಂಡ್ ಮಾಡೋಕೆ ಹೊಸ ಪ್ಲಾನ್ ಮಾಡಿದ್ದಾರೆ. ಮಹಿಳೆಯರನ್ನ ಸೇರಿಸ್ಕೊಳ್ಳೋಕೆ ಗೌಪ್ಯ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಫೇಕ್ ವೊಕೇಶನಲ್ ಕೋರ್ಸ್ ಎಲ್ಲ ಶುರು ಮಾಡಿದ್ದಾರೆ. ಅಂದರೆ ಹೊಲಿಗೆ ಮತ್ತು ಕಂಪ್ಯೂಟರ್ ತರಬೇತಿ ಅಂತ ಹೇಳಿಕೊಂಡು ಮಹಿಳೆಯರನ್ನ ರಿಕ್ರೂಟ್ ಮಾಡ್ಕೊಳ್ತಿದ್ದಾರೆ. ಆಮೇಲೆ ಅವರನ್ನ ಬ್ರೈನ್ ವಾಶ್ ಮಾಡಿ ಉಗ್ರ ಸಂಘಟನೆಗಳಿಗೆ ಯೂಸ್ ಮಾಡಲಾಗ್ತಿದೆ. ಹೀಗಂತ ಭಾರತದ ಗುಪ್ತಚರ ಇಲಾಖೆ ಮೂಲಗಳಿಂದ ಮಾಹಿತಿ ಬಂದಿದೆ. ಒಮ್ಮೆ ಮಹಿಳೆಯರು ಕೋರ್ಸ್ಗೆ ಜಾಯ್ನ್ ಆದರೆ ಮುಗಿತು. ಕೆಲ ಸೆಲೆಕ್ಟ್ ಮಾಡಿರೋ ಮದರಸಾಗಳಲ್ಲಿ ಬ್ಯಾಚ್ ಪ್ರಕಾರ ಮಹಿಳೆಯರಿಗೆ ಉಗ್ರಿಗಳಾಗೋಕೆ ಟ್ರೈನಿಂಗ್ ಕೊಡಲಾಗ್ತಿದೆ. ಉಗ್ರ ಸಂಘಟನೆಗಳ ಲಾಜಿಸ್ಟಿಕ್ಸ್ ಮತ್ತು ಟೆಕ್ನಾಲಜಿ ಸಪೋರ್ಟ್ನಿಂದ ಹಿಡಿದು ಡ್ರೋನ್ ಆಪರೇಷನ್ಸ್, ಗುಪ್ತಚರ ಮಾಹಿತಿ ಕಲೆ ಹಾಕೋದು, ಹನಿ ಟ್ರ್ಯಾಪಿಂಗ್ ಮಿಷನ್ಗಳಿಗೆ ಇವ್ರನ್ನ ರೆಡಿ ಮಾಡಲಾಗ್ತಿದೆ. ಮುಖ್ಯವಾಗಿ ಗ್ರೌಂಡ್ನಲ್ಲಿ ಆಪರೇಟ್ ಮಾಡೋ ಉಗ್ರರಿಗೆ ಅಸಿಸ್ಟ್ ಮಾಡೋದು ಈ ಉಗ್ರಿ ಗ್ಯಾಂಗ್ನ ಉದ್ದೇಶ. ಪಾಕ್ನ ಬಹವಲ್ಪುರ್ ಮತ್ತು ಫೈಸಲಾಬಾದ್ನಲ್ಲಿರೋ ಲಷ್ಕರ್ ಸಂಘಟನೆ ಮತ್ತು ಇತರ ಉಗ್ರ ಸಂಘಟನೆಗಳಿಗೆ ಸೇರಿದ ಫೆಸಿಲಿಟಿಗಳಲ್ಲಿ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಇನ್ನು ಪಕ್ಕದ ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲೆದ್ದಿದೆ. ಹಿಂದೂ ಯುವಕ ಹರಿದಾಸ್ ಚಂದ್ರ ಬಂಧನ ಖಂಡಿಸಿ ಢಾಕಾದಲ್ಲಿ ನ್ಯಾಷನಲ್ ಪ್ರೆಸ್ ಕ್ಲಬ್ ಹೊರಗಡೆ ಪ್ರತಿಭಟನೆ ಮಾಡಲಾಗಿದೆ. ಗೈಬಂದಾ ಜಿಲ್ಲೆಯಲ್ಲಿ ಹರಿದಾಸ್ ಅವರು 81 ಅಡಿ ಎತ್ತರದ ರಾಮದೇವರ ಮೂರ್ತಿ ನಿರ್ಮಾಣ ಮಾಡ್ತಾ ಇದ್ರು. ಇದನ್ನು ತಡೆಯೋಕೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಲಾಗಿದೆ. ಅಕ್ರಮ ಹಣ ವರ್ಗಾವಣೆ ನೆಪದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಹರಿದಾಸರನ್ನ ರಿಲೀಸ್ ಮಾಡಿ ಅಂತ ಹಿಂದೂ, ಬೌದ್ಧ, ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಾಗಿ ಡಿಮಾಂಡ್ ಮಾಡಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ವೀಸಾ ಮೇಲೆ ಅಮೆರಿಕ ಹಾಕಿರೋ ನಿರ್ಬಂಧ ವಿರುದ್ಧ ಅಮೆರಿಕದಲ್ಲಿರೋ ಭಾರತೀಯ ಸಮುದಾಯ ಧ್ವನಿ ಎತ್ತಿದೆ. ಇತ್ತೀಚೆಗಷ್ಟೇ ಅಮೆರಿಕದ F1 ಸ್ಟೂಡೆಂಟ್ ವೀಸಾ ಮತ್ತು J1 ಎಕ್ಸ್ಚೇಂಜ್ ವಿಸಿಟರ್ ವೀಸಾ ಮೇಲೆ 4 ವರ್ಷಗಳ ಲಿಮಿಟ್ ಹೇರಿ ಅಮೆರಿಕ ಹೊಸ ಪಾಲಿಸಿಯನ್ನು ತಂದಿತ್ತು. ಈಗ ಇದನ್ನು ಮತ್ತೊಮ್ಮೆ ಕನ್ಸಿಡರ್ ಮಾಡಿ ಅಂತ ಅಮೆರಿಕದಲ್ಲಿರೋ ಫೌಂಡೇಶನ್ ಫಾರ್ ಇಂಡಿಯಾ ಆ್ಯಂಡ್ ಡಯಾಸ್ಪೋರಾ ಸ್ಟಡೀಸ್ ಒತ್ತಾಯಿಸಿದೆ. ಅಮೆರಿಕದ ಕಾಂಗ್ರೆಸ್ ಮತ್ತು US ಸಿಟಿಸನ್ಶಿಪ್ ಆ್ಯಂಡ್ ಇಮಿಗ್ರೇಷನ್ ಸರ್ವಿಸ್ ಹತ್ರ ಈ ರೀತಿ ಒತ್ತಾಯ ಮಾಡಲಾಗಿದೆ. ಈ ಕೂಡಲೇ ನಿಲ್ಲಿಸಿಲ್ಲ ಅಂದರೆ ಭಾರತೀಯ ವಿದ್ಯಾರ್ಥಿಗಳು ಸೇರಿದ ಹಾಗೆ ಸಾವಿರಾರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತೆ ಅಂತೇಳಿ ಕಳವಳ ವ್ಯಕ್ತಪಡಿಸಲಾಗಿದೆ. ಇನ್ನು ನ್ಯೂ ಜೆರ್ಸಿಯಲ್ಲಿ ನಡೆದ ಫಿಫಾ ಫೈನಲ್ ಮ್ಯಾಚ್ನಲ್ಲಿ ಜೊತೆಗೆ ಕೂತು ಮ್ಯಾಚ್ ನೋಡ್ತಾ ಇದ್ದ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿಗೆ ಡೈರೆಕ್ಟ್ ಆಗಿ ಟ್ಯಾರಿಫ್ ಬೆದರಿಕೆ ಹಾಕಿದ್ದಾರೆ ಟ್ರಂಪ್. ನೋಡ್ರಿ ಕಾರ್ನಿ, ನಿಮ್ಮ ಕೆನಡಾದಲ್ಲಿ ಕಾಡ್ಗಿಚ್ಚು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ, ಕಂಟ್ರೋಲ್ ಮಾಡ್ರಿ ಅದನ್ನು. ಅದರ ಹೊಗೆಯಿಂದ ಅಮೆರಿಕದ ಗಾಳಿನೂ ವಿಷ ಆಗ್ತಾ ಇದೆ. ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ನಿಮಗೆ ನಾವು, ಆದರೆ ನೀವು ನಮಗೆ ಪರಿಹಾರ ಕೊಡಬೇಕು, ಇಲ್ಲಾಂದರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದನ್ನು ಟ್ರಂಪೇ ಹೇಳ್ಕೊಂಡಿದ್ದಾರೆ. ಕೆನಡಾದಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಕಾಡ್ಗಿಚ್ಚಿಂದ. ಅಮೆರಿಕದ ಮಿಶಿಗನ್, ಒಹಾಯೋ, ಇಲಿನಾಯ್, ನ್ಯೂಯಾರ್ಕ್ ಹಾಗೂ ಇಂಡಿಯಾನಾದಲ್ಲೂ ಕೂಡ ಇದರಿಂದ ಏರ್ ಕ್ವಾಲಿಟಿ ಹಾಳಾಗಿದೆ ಕೆನಡಾ ಕಾಡ್ಗಿಚ್ಚಿಂದ. ಏನೋ ಬ್ರಿಟನ್ನ ಹೊಸ ಪ್ರಧಾನಿಯಾಗಿ ಆಂಡಿ ಬರ್ನ್ಹ್ಯಾಮ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಕೀರ್ ಸ್ಟಾರ್ಮರ್ ಲೇಬರ್ ಪಾರ್ಟಿ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದ ಇವರು ಬಂದಿದ್ದಾರೆ. 2016ರಿಂದ ಲೆಕ್ಕ ಹಾಕಿದ್ರೆ ಬ್ರಿಟನ್ಗೆ ಇವರು 7ನೇ ಪ್ರಧಾನಿ. ಇನ್ನು ತಮ್ಮ ಮೊದಲ ಸ್ಪೀಚ್ನಲ್ಲಿ ಬರ್ನ್ಹ್ಯಾಮ್ ಪಾಲಿಟಿಕ್ಸ್ ಅನ್ನ ಲೆಸ್ ಟಾಕ್ಸಿಕ್ ಮಾಡ್ತೀನಿ, ಟಾಕ್ಸಿಕ್ ಅಂದ್ರೆ ಇಷ್ಟ ಇಲ್ಲ ಅಂತ ಇವರಿಗೆ, ಲೆಸ್ ಟಾಕ್ಸಿಕ್ ಮಾಡ್ತಾರಂತೆ ಪಾಲಿಟಿಕ್ಸ್ ಅನ್ನ, ವಿಷ ತೆಗಿತಾರಂತೆ ಪಾಲಿಟಿಕ್ಸ್ ಇಂದ. ಜನರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಮಾಡ್ತೀನಿ ಹಾಗೂ ಕಳೆದು ಹೋಗಿರೋ ಭರವಸೆಯನ್ನು ಮತ್ತೆ ತರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹಾಗೂ ಪತ್ನಿ ಉಷಾ ವ್ಯಾನ್ಸ್ ದಂಪತಿಗೆ 4ನೇ ಮಗು ಜನಿಸಿದೆ. ಈ ಗಂಡು ಮಗುವಿಗೆ ಅಲೆಕ್ ನೀಲ್ ವ್ಯಾನ್ಸ್ ಅಂತ ಹೆಸರಿಡಲಾಗಿದೆ. ಉಷಾ ಹಾಗೂ ಮಗು ಇಬ್ಬರು ಹೆಲ್ದಿ ಆಗಿದ್ದಾರೆ. ಜೊತೆಗೆ ಪುಟ್ಟ ತಮ್ಮನನ್ನ ನೋಡಿ ಉಳಿದ ಮಕ್ಕಳು ಕೂಡ ಖುಷಿ ಪಟ್ಟಿದ್ದಾರೆ ಅಂತ JD ವ್ಯಾನ್ಸ್ ಹೇಳ್ಕೊಂಡಿದ್ದಾರೆ. 150 ವರ್ಷಗಳ ಇತಿಹಾಸದಲ್ಲೇ ಅಮೆರಿಕದಲ್ಲಿ ಅಧಿಕಾರದಲ್ಲಿದ್ದಂಥ ಟೈಮ್ನಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಮಗು ಹುಟ್ಟಿರೋದು ಇದೇ ಫಸ್ಟ್ ಟೈಮ್. ಈ ದಂಪತಿಗೆ ಆಲ್ರೆಡಿ 9 ವರ್ಷದ ಇವಾನ್, 6 ವರ್ಷದ ವಿವೇಕ ಹಾಗೂ 4 ವರ್ಷದ ಮಿರಾಬೆಲ್, ಈ ರೀತಿ 3 ಮಕ್ಕಳಿದ್ದಾರೆ. ಅಂದಹಾಗೆ ಅಮೆರಿಕದಲ್ಲಿ ಮಕ್ಕಳ ಜನನ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ವಾದ ಮಾಡೋ ಟ್ರಂಪ್ ಆಡಳಿತದ ಪ್ರಮುಖರಲ್ಲಿ JD ವ್ಯಾನ್ಸ್ ಕೂಡ ಒಬ್ಬರು. ಬರೀ ವಾದ ಮಾತ್ರ ಅಲ್ಲ, ನಾನು ಕೂಡ ಹುಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ ಅಂಥೇಳಿ 4ನೇ ಜೀವಕ್ಕೆ ಈಗ ಜನ್ಮ ಕೊಟ್ಟು ಹೊರಗೆ ತಂದಿದ್ದಾರೆ. ಇನ್ನು ದಕ್ಷಿಣ ಅಮೆರಿಕ ದೇಶ ಗಯಾನಾ ಕರಾವಳಿಯಲ್ಲಿ ದೊಡ್ಡ ಪ್ರಯಾಣಿಕ ಹಡಗೊಂದು ಮುಳುಗಡೆಯಾಗಿದೆ. 133 ಜನ ಪ್ರಯಾಣ ಮಾಡ್ತಾ ಇದ್ರು. ಅಲೆಗಳ ಅಬ್ಬರಕ್ಕೆ ಈ ರೀತಿಯಾಗಿದೆ. ಎಲ್ಲರೂ ನೀರ್ಪಾಲಾಗಿದ್ದಾರೆ. ರಕ್ಷಣಾ ಪಡೆಗಳು ಧಾವಿಸಿದ್ದಾರೆ. ಹೆಲಿಕಾಪ್ಟರ್ ಮತ್ತು ಬೋಟ್ಗಳ ಮೂಲಕ ಹುಡುಕಾಟ ಆಗ್ತಿದೆ. 67 ಜನರನ್ನ ಮಾತ್ರ ಕಾಪಾಡಕ್ಕೆ ಆಗಿದೆ. ಇನ್ನು 66 ಜನ ಹುಡುಕ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮುಳುಗು ಹೋಗಿರೋ ಆತಂಕ ಇದೆ. ಇನ್ನು ದಕ್ಷಿಣ ಅಮೆರಿಕನ್ ಕಂಟ್ರಿ ಪೆರುನಲ್ಲಿ ಭೀಕರ ಭೂಕಂಪ ಉಂಟಾಗಿದೆ. ಜೆನಿನ್ ಅನ್ನೋ ಪ್ರದೇಶದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಕಂಪಿಸಿದೆ. 5.1 ತೀವ್ರತೆ ಹಾಗೂ 2ನೇ ಸಲ 3.7 ತೀವ್ರತೆಯ ಭೂಕಂಪ. 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 21 ಜನ ಗಾಯಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಜನ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಿ ಅಂತ.
ಆಗ ಜಾಯಿನ್ ಆದಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ ಒಂದ್ಸಲಿ ಆಲ್ರೆಡಿ ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡಿ ನಿಮಗೆ ಅದರಲ್ಲಿ ಆಸಕ್ತಿ ಇದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಆವಾಗ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಹಾಗೆ ಕೇವಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡೋದು ಮಾತ್ರ ಅಲ್ಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ದಯವಿಟ್ಟು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.